ಸ್ನೇಹಿತರೆ, ಆತ್ಮೀಯ ಸ್ವಾಗತ ನಮ್ಮ ಮನೆಯ ಹೋಮ್ ಟೂರ್ ಪಾರ್ಟ್ 4ಗೆ. ಸೊ ಇಂಟೀರಿಯರ್ ಕಂಪ್ಲೀಟಾಗಿ ನಾನು ಮುಂಚೆ ಹೇಳಿದಾಗೆ ಇದೆಲ್ಲ ನಮ್ಮ ಅಣ್ಣಂದೇ ಸೆಲೆಕ್ಷನ್ನು. ನಮ್ಮಮ್ಮ ಜೋರಾಗಿ ಹೋಗ್ತಾ ಇದ್ದಾರೆ ಬಿಕಾಸ್ ಅಲ್ಲಿ ವಿಷಲ್ ಆಗ್ತಾ ಇದೆ ಅಂತ. ಆ್ಯಂಡ್ ಇಲ್ಲಿ ನಾನು ಯುಟಿಲಿಟಿ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಥಿಂಗ್ಸ್ ಇದೆ. ಆಯಿಲ್ ಆ್ಯಂಡ್ ಸೋ ಮೆನಿ ಗ್ರಾಸರಿ ರಿಲೇಟೆಡು. ಉಪ್ಪಿನಕಾಯಿ ಇದೆ, ವೆಟ್ ಗ್ರೈಂಡರ್ ಆ್ಯಂಡ್ ಟಿಶ್ಯೂಸ್ ನೋಡ್ಬೋದು ನೀವು. ಖಾರ, ಮಸಾಲ ಎಲ್ಲ ಇದೆ ಇಲ್ಲಿ. ಆಮೇಲೆ ಕೆಲವೊಂದು ಪೇಪರ್ ಪ್ಲೇಟ್ಸ್, ಕಪ್ಸ್, ಫಂಕ್ಷನ್ಸ್ಗೆ ಬೇಕಾಗುತ್ತಲ್ವ, ಅದೆಲ್ಲ ಇದೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ನಿಮಗೆ ಕೆಲವೊಂದು ಸ್ಟೂಲ್ಸ್ ಹೊಸದು, ಮತ್ತು ಬಕೆಟ್ಸ್, ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಮೇಲ್ಗಡೆನೂ ಆ್ಯಕ್ಚುಲಿ ಯುಟಿಲಿಟಿ ಇದೆ ಫ್ರೆಂಡ್ಸ್ ಇದ್ರ ಮೇಲೆ, ಅಂದರೆ ದೊಡ್ಡ ದೊಡ್ಡ ಥಿಂಗ್ಸ್ ಇಡೋ ಥರ. ಅದು ಬಂದುಬಿಟ್ಟು ಕಾಮನ್ ಬಾತ್ರೂಮ್. ಇದು ವಾಷಿಂಗ್ ಮೆಷಿನ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಅಲ್ಲಿದೆ, ಇನ್ಕ್ಲೂಡಿಂಗ್ ಬ್ರಷಸ್. ಆ್ಯಂಡ್ ಇದು ಬಂದುಬಿಟ್ಟು ಲ್ಯಾಡರ್, ಲಾಂಡ್ರಿ ಬ್ಯಾಸ್ಕೆಟ್ ಆ್ಯಂಡ್ ವಾಷಿಂಗ್ ಮೆಷಿನ್. ಸೊ ಇದು ಕಾಮನ್ ಬಾತ್ರೂಮ್. ಸಿಂಕ್ ಏರಿಯಾ, ಇದು ಯುಟಿಲಿಟಿ ಜಾಗ ಫ್ರೆಂಡ್ಸ್. ಲ್ಯಾಡರ್ ಇದೆ ಅಲ್ಲಿ. ಆ್ಯಂಡ್ ಹಿಂಗೆ ಲೆಫ್ಟಿಗೆ ಬಂದರೆ ನಮಗೆ ಇಲ್ಲಿ UPS ಇಡೋದಕ್ಕೆ ಜಾಗ ಇದೆ. ಸೊ ಇಲ್ಲಿ UPS ಇರುತ್ತೆ. ಹಾಗೆ ನಾವು ಸ್ಟ್ರೇಟ್ ಹೋದರೆ ದೇವ್ರ ಮನೆ ಇದೆ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವಾ? ಈ ಕಡೆ ಬಂದರೆ ರೈಟಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಡ್ಯಾಡಿ ಮಮ್ಮಿ ಇರ್ತಾರೆ ಈ ರೂಮಲ್ಲಿ. ಸೊ ತುಂಬ ಎಲಿಗೆಂಟ್ ಆಗಿದೆ ಫ್ರೆಂಡ್ಸ್ ಈ ರೂಮು. ನೀವು ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ನಾವು ಕಲರ್ ಕಾಂಬಿನೇಷನ್ನೇ ಇಟ್ಟಿರೋದು ಇಂಟೀರಿಯರ್ಗೆ ತಕ್ಕನಂಗೆ. ಸೊ ಇಲ್ಲಿ ಕೆಲವೊಂದು ಐಟಮ್ಸ್ ಲೈಕ್ ಕ್ರಾಕರಿ ಸೆಟ್, ಪೂಜೆ ಇದು, ಸೊ ಮೆನಿ ಥಿಂಗ್ಸ್. ಆ್ಯಂಡ್ ಕೆಳಗಡೆ ಕೂಡ